ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಪಂಕಜ್ ಮೆಕಿಡಿ ಡ್ರಾಯಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪೆಂಟಾಗೋನಲ್ ಇನ್ಸೈಡ್ ಅ ಸರ್ಕಲ್ ಆಫ್ ಡಯಾಮೀಟರ್ 50 mm ಇದನ್ನ ಡ್ರಾ ಮಾಡೋಣ. ಸೊ ಪೆಂಟಾಗೋನಲನ್ನು ಇನ್ಸೈಡ್ ದ ಸರ್ಕಲ್ ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಕಲಿಸ್ತೀನಿ. ಓಕೆನಾ? ಸಿಂಪಲ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಫಾಲೋಅಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇದು ಪೆಂಟಾಗೋನ್ ಅಂತ ಕೊಟ್ಟಿದ್ದಾರೆ. ಪೆಂಟಾಗೋನ್ ಅಂದರೆ ಪಾಲಿಗಾನ್ಸ್ ಚಾಪ್ಟರ್ ಇದೆಯಲ್ಲ ಅದರಲ್ಲಿ ಬರ್ತದೆ, ರೈಟ್? ಪೆಂಟಾಗೋನ್ ಮೀನ್ಸ್ 5 ಸೈಡ್ಸ್ ಇರ್ತದೆ, ರೈಟ್? ಸೊ ನಾನು ಈಗ ತೆಗಿತಾ ಇರೋದು ಯಾವ ಮೆಥಡ್ ಅಂತಂದರೆ ಇನ್ಸ್ಕ್ರೈಬ್ಡ್ ಸರ್ಕಲ್ ಪಾಲಿಗಾನ್ ಅಂತೀವಿ. ಇದಕ್ಕೆ ಏನಂತೀವಿ? ಇನ್ಸ್ಕ್ರೈಬ್ಡ್ ಸರ್ಕಲ್ ಪಾಲಿಗಾನ್ಸ್. ಮತ್ತು ಪೆಂಟಾಗೋನ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ 5 ಸೈಡ್ಸ್ ಇರ್ತಾರೆ. ಸೊ ಬೇಸಿಕ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ? ಡ್ರಾ ಅ ಪೆಂಟಾಗೋನ್ ಇನ್ಸೈಡ್ ಅ ಸರ್ಕಲ್ ಆಫ್ ಡಯಾಮೀಟರ್ 60. ಅವರು ಒಂದು ಡಯಾಮೀಟರ್ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಇನ್ನು ಇಷ್ಟೇ ಕೊಟ್ಟಿರ್ತಾರೆ. ಇದೇ ಕ್ವಶನ್ ಭಾಳ ಸಲ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಸೊ ಡ್ರಾ ಮಾಡ್ಕೊತ ಹೋಳಿ. ಸೊ ಬೇಸಿಕ್ಲಿ ಒಂದು ಕೊಟ್ಟಿದ್ದಾರೆ ಡಯಾಮೀಟರ್ ಅಂತಂದರೆ ಸಿಂಪ್ಲಿ ಏನು ಮಾಡ್ಕೊಳ್ಳಿ, ಒಂದು ಥಿನ್ ಲೈನ್. ಸೊ ಇಟ್ ಈಸ್ ವೆರಿ ಬೇಸಿಕ್, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಒಂದು ಬೇಸಿಕ್ ಏನು ಮಾಡಿ, ಒಂದು ಥಿನ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ ಈ ರೀತಿ, ರೈಟ್? ಒಂದು ಥಿನ್ ಲೈನ್ ಡ್ರಾ ಮಾಡ್ಕೊಂಬಿಡಿ. ಓಕೆ, ನೋ ಪ್ರಾಬ್ಲಮ್. ಇದಕ್ಕೆ ಅದೇ ಡೈಮೆನ್ಷನಿಂಗ್ ಇರೋಂಗಿಲ್ಲ. ಥಿನ್ ಲೈನ್ ಮಾಡಿ ಇಲ್ಲಿ ನಾನು ಏನು ಮಾಡ್ತೀನಿ, ಒಂದು ಸ್ಟಾರ್ಟಿಂಗ್ ಒಂದು ಪಾಯಿಂಟನ್ನು ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಎ ಅಂತೇಳಿ ನೇಮಿಂಗ್ ಮಾಡಿಬಿಡ್ತೀನಿ, ಎ ಅಂತ ನೇಮಿಂಗ್ ಮಾಡಿಬಿಡ್ತೀನಿ. ಸೊ ಅವ್ರು ಕೊಟ್ಟಿದ್ದಾರೆ ಡಯಾಮೀಟರ್ 60 ಅಂತ ಕೊಟ್ಟಿದ್ದಾರೆ. ಸೊ ಈ ಪಾಯಿಂಟ್ದಿಂದ ನಾನು ಏನು ಮಾಡ್ತೀನಿ, ರೈಟ್ ಸೈಡ್ 60 mm ಅನದರ್ ಪಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? 60 mm ಅನ್ನು ಅನದರ್ ಪಾಯಿಂಟ್. ಇನ್ನು ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಥಿನ್ ಲೈನ್ 60 ಕೊಟ್ಟಿದ್ದಾರಲ್ಲ. ಸೊ ಐ ವಿಲ್ ಕಾಲ್ ಇಟ್ ಎಚ್. ಇಲ್ಲಿ ಎಚ್ ಅಂತ ನೇಮ್ ಮಾಡಿಬಿಡ್ತೀನಿ ಈ ಪಾಯಿಂಟಿಗೆ. ಎ ಎಚ್ ಈಸ್ ಹೌ ಮಚ್? 60 ಡಯಾಮೀಟರ್ ಕೊಟ್ಟಿದ್ದಾರಲ್ಲ, ಹೌದಾ? ಸೊ ನೆಕ್ಸ್ಟ್ ಎ ಎಚನ್ನು ಹಾಫ್ ಮಾಡ್ಕೊಂಬಿಡೋಣ. ಸೊ ಎ ಎಚನ್ನು ಹಾಫ್ ಅಂದರೆ ಎಷ್ಟು? ಎ ಎಚ್ ಎಷ್ಟಿದೆ ನಮ್ಮದು? 60 mm. ಸೊ ನಾನು ಎಮ್ ಎಮ್ ಅಲ್ಲಿ ಹೇಳ್ತಿದ್ದೀನಿ. ಸೊ ಹಾಫ್ ಈಸ್ 30 mm. ಸೊ ನೇಮ್ ಇಟ್ ಈಸ್ ಓ ಅಂತೇಳಿ ನೇಮಿಂಗ್ ಮಾಡಿಬಿಡ್ತೀನಿ, ರೈಟ್? ಇನ್ಸೈಡ್ ದಿ ಸರ್ಕಲ್ ಅಂತಿದ್ದಾರೆ ಅವರು. ಓಕೆನಾ? ಎ ಎಚ್ ಈಸ್ 60, ಅದನ್ನು ಹಾಫ್ ಮಾಡಿ ಓ ಮಾಡಿ. ಇನ್ನೇನು ಮಾಡೋಣ? ಓ ಎ. ನೆಕ್ಸ್ಟ್ ಇದು ಓ ಮತ್ತು ಎ ಮಾಡೋಣ ನಮ್ಮ ಡಿವೈಡ್ರಲ್ಲಿ. ಓಕೆ, ಕಂಪಾಸಲ್ಲಿ ಏನು ಮಾಡಿರಿ, ಈ ಲೆಂತ್ ಅಥವಾ ರೇಡಿಯಸನ್ನು ಸೆಟ್ ಮಾಡ್ಕೊಳ್ಳಿ 30 mm, ಹೌದಾ? 30 mm ಅನ್ನು ಸೆಟ್ ಮಾಡ್ಕೊಂಡು ಓ ಎಸ್ ಎ ಸೆಂಟರ್ ಇಟ್ಟು ಒಂದು ಸರ್ಕಲನ್ನು ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಎಲ್ಲ ಥಿನ್ ಲೈನ್ ಇರಬೇಕೀಗ. ಇವೆಲ್ಲ ಥಿನ್ ಇದ್ದರೆ ಬೆಟ್ರು ನಿಮಗೆ. ಓಕೆನಾ? ಸೊ ಈ ರೀತಿ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಂಬಿಡಿ, ರೈಟ್? ಆ ಸರ್ಕಲ್ ಡ್ರಾ ಆಯಿತಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕು ನೋಡಿ, ಸರ್ಕಲ್ ಆದಮೇಲೆ ಈ ಎಚ್ ಲೈನ್ ಇದೆಯಲ್ಲ, ಈ ಎಚ್ ಲೈನನ್ನು 5 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಕೋ. ಯಾಕೆ 5 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ಕೊಳ್ಬೇಕು? ಎಸ್ ದೇ ಮೆನ್ಷನ್ ಪೆಂಟಾಗೋನ್ ಮೀನ್ಸ್ 5 ಸೈಡ್ಸ್ ಇರ್ತವೆ. ಅದಕ್ಕೆ ಈ ಎಚ್ ಏನು ಮಾಡೋದು ನಾವು 5 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ಕೊಳ್ಬೇಕು. ಯಾವುದೇ ಒಂದು ಸ್ಟ್ರೇಟ್ ಲೈನನ್ನು ನಾವು ಈಕ್ವಲ್ ಪಾರ್ಟ್ಸ್ ಮಾಡ್ಕೊಳ್ಬೇಕಂದ್ರೆ ಈ ಎಚ್ಗೆ ಒಂದು ಎಕ್ಯೂಟ್ ಆ್ಯಂಗಲನ್ನು ಹಾಕಬೇಕು. ಮೀನ್ಸ್ ಲೆಸ್ ದೆನ್ 90 ಡಿಗ್ರಿ. ಸೊ ಇನ್ನು ಹಾಕ್ತಿದ್ದೇನೆ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೊಂಬಿಡಿ. ಇದು ಲೆಂತು ನೀವು ಸ್ಪೆಸಿಫೈಡ್ ಬೇಕಾಗಿಲ್ಲ, ಎಷ್ಟು ಬೇಕಷ್ಟು ಲೆಂತ್ ನೋಡ್ಕೊಳ್ಬೋದು, ರೈಟ್? ಸೊ ಈ ಲೈನನ್ನು ಏನು ಮಾಡೋಣ, ಈಗ 5 ಈಕ್ವಲ್ ಪಾರ್ಟ್ಸ್ ಮಾಡೋಕೆ. ಅದು ಈ ಎಚ್ ಲೈನನ್ನು 5 ಈಕ್ವಲ್ ಪಾರ್ಟ್ಸ್ ಮಾಡೋಕು. ಈ ರೀತಿ ಒಂದು ಎಕ್ಯೂಟ್ ಆ್ಯಂಗಲನ್ನು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಎನ ಸೆಟ್ ಮಾಡಿ ಈ ರೀತಿ. ಓಕೆನಾ? ಈ ಪಾಯಿಂಟ್ ಸೆಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 1 ಸೆಂಟಿಮೀಟರ್ ನಾನು ಏನು ಮಾಡ್ತೀನಿ, ಪಾಯಿಂಟ್ ಮಾಡ್ಕೊಳ್ತೀನಿ. 1 2 3 4 5, ರೈಟ್? ಈ ರೀತಿ ನಾನು ಏನು ಮಾಡಿದೆ, 5 ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ. ಓಕೆನಾ? ಯಾಕೆ? ಈ ಎಚ್ ಲೈನನ್ನು ನಾನು 5 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಬೇಕು. ಸೊ ದೇರ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಲಾಸ್ಟ್ ಪಾಯಿಂಟ್ ಏನಿದೆಯಲ್ಲ, ಲಾಸ್ಟ್ ಪಾಯಿಂಟಿಂದ ಎಚ್ ಪಾಯಿಂಟಿಗೆ ನೀವೀಗ ಜಾಯಿನ್ ಮಾಡ್ಕೋಬೇಕು ಈ ರೀತಿ. ಓಕೆನಾ? ಸೊ ವೆರಿ ಥಿನ್ ಲೈನ್ಸ್. ಓಕೆ, ರೈಟ್? ಸೊ ಈ ಲೈನನ್ನು ಈ ರೀತಿ ಸ್ಕೇಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಕೇಲಲ್ಲಿ ಸೆಟ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಸ್ಲೈಡ್ ಮಾಡಬೇಕು, ರೈಟ್? ಪ್ಯಾರಲಲ್ ಆಗಿ ಹೋಗ್ಬೇಕು. ಓಕೆನಾ? ಈ ರೀತಿ ಸೆಟ್ ಮಾಡಿರಿ. ಈ ರೀತಿ ಸೆಟ್ ಆಗಬೇಕು. ಸೆಟ್ ಆದಮೇಲೆ ಇದನ್ನು ಸ್ಲೈಡ್ ಮಾಡ್ಕೊಳ್ಳಿ. ಈ ರೀತಿ ಪ್ಯಾರಲಲ್ ಆಗಿ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ರೈಟ್? ಇದೇ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಅಗೇನ್ ಈ ಪಾಯಿಂಟಿಗೆ ಇಟ್ಕೊಳ್ಳಿ. ಅಗೇನ್ ಇದೊಂದು ಥಿನ್ ಲೈನ್ ಇಟ್ಕೊಳ್ಳಿ. ಇದನ್ನ ಸ್ಲೈಡ್ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಪ್ಯಾರಲಲ್ ಆಗಿರಬೇಕು, ಪ್ಯಾರಲಲ್ ಲೈನ್ ಆಗಿರಬೇಕು ಇದಕ್ಕೂ. ನೆಕ್ಸ್ಟ್ ಇದನ್ನ ಸ್ಲೈಡ್ ಮಾಡ್ಕೊಳ್ಳಿ ಅಗೇನ್, ರೈಟ್? ಸೊ ಇವಕ್ಕೆ ನೇಮಿಂಗ್ ಮಾಡಿಬಿಡ್ತೀನಿ ನಾನು. 1 ಆ್ಯಂಡ್ ಹಿಯರ್ 2, ದಿಸ್ ಈಸ್ 3 ಆ್ಯಂಡ್ 4 ಆ್ಯಂಡ್ ಇಟ್ ಈಸ್ 5, ರೈಟ್? ಎಚ್ ಲೈನ್ ನಾವೇನು ಮಾಡಿದ್ವಿ, ಈಗ ಈಕ್ವಲ್ ಪಾಯಿಂಟಾಗಿ ಡಿವೈಡ್ ಮಾಡ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈ ಎ ಎಚ್ ಏನು ಮಾಡಿರಿ, ಡಿಸ್ಟೆನ್ಸ್ ಹಾಕೊಂಡ್ಬಿಟ್ರಿ ಕಂಪಾಸಲ್ಲಿ. ಎ ಎಚ್, ರೈಟ್? ಹಿಯರ್ ಎ ಎಚ್ನ ಡಿಸ್ಟೆನ್ಸನ್ನು ಕಂಪಾಸಲ್ಲಿ ಹಾಕೊಂಬಿಡಿ. ಸೊ ವೆರಿ ಇಂಪಾರ್ಟೆಂಟ್. ಇನ್ನೇನು ಮಾಡೋಣ, ಎ ಆಸ್ ಎ ಸೆಂಟರ್ ಒಂದು ಆರ್ಕನ್ನು ಡಿಸ್ಕ್ರೈಬ್ ಮಾಡೋಣ. ಈ ರೀತಿ ಒಂದು ಆರ್ಕನ್ನು ಡಿಸ್ಕ್ರೈಬ್ ಮಾಡಬೇಕು. ಈ ರೀತಿ. ಓಕೆನಾ? ಎಚ್ ಪಾಯಿಂಟಿಗೆ ಟಚ್ ಆಗಬೇಕು ಆರ್ಕ್. ನೆಕ್ಸ್ಟ್ ಅದೇ ಡಿಸ್ಟೆನ್ಸ್ ಏನಿದೆಯಲ್ಲ ನಮ್ಮದು ಎಚ್ ಡಿಸ್ಟೆನ್ಸನ್ನು ಮತ್ತು ಎಚ್ ಆಸ್ ಎ ಸೆಂಟರ್ ಇಟ್ಟು ನಾವೇನು ಮಾಡೋಣ, ಇನ್ನೊಂದು ಆರ್ಕನ್ನು ಡಿಸ್ಕ್ರೈಬ್ ಮಾಡೋಣ.
ಸಿ ಈ ರೀತಿ ಇನ್ನೊಂದು ಆರ್ಕನ್ನು ಡಿಸ್ಕ್ರೈಬ್ ಮಾಡಿ, ರೈಟ್. ಡಿಸ್ಕ್ರೈಬ್ ಮಾಡಿ ಇಲ್ಲಿ ಬೈಸೆಕ್ಟ್ ಪಾಯಿಂಟ್ ಸಿಗ್ತಾ ಇದೆ ನಮಗಿಲ್ಲಿ. ಓಕೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿತ್ತು ನೋಡಿ. ಈ ಇಂಟರ್ಸೆಕ್ಟ್ ಪಾಯಿಂಟಿಗೆ ಪಿ ಅಂತೇಳಿ ನೇಮಿಂಗ್ ಮಾಡ್ತೀನಿ ನಾನು. ಸೊ ನಮಗೆ ಇಂಟರ್ಸೆಕ್ಟಿಂಗ್ ಪಾಯಿಂಟು ಪಿ ಸಿಗ್ಬಿಡ್ದು. ಸೊ ಈ ಪಿ ಪಾಯಿಂಟ್ದಿಂದ 2 ಇದೆಯಲ್ಲ, ನಾವೇನು ಏಚ್ ಲೈನನ್ನು ಹಿಂಗೆ ಡಿವೈಡ್ ಮಾಡ್ಕೊಂತೀವಲ್ಲ, ಈ ಪಿ ಟು 2 ಲೈನನ್ನು ಒಂದು ಜಾಯಿನ್ ಮಾಡ್ಕೊಳ್ಳಿ. ಪಿ ಟು ಸಿ ಪಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ 2 ಇದೆ, ನಾವು ಏಚ್ ಲೈನ್ 2 ಮಾಡ್ಕೊಂತೀವಿ ಆ ಲೈನು. ಸೊ ಪಿ ಟು 2 ಅಂತ 3 ಲೈನನ್ನು ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಆದಮೇಲೆ ಇದೇ ಲೈನನ್ನು ಎಕ್ಸ್ಟೆಂಡ್ ಮಾಡಿ ಅಂಟಿಲ್ ಅದು ನಮ್ಮ ಸರ್ಕಲ್ಲಿಗೆ ಟಚ್ ಆಗುವವರೆಗೆ. ಸರ್ಕಲ್ ನಮ್ಮ ಟಚ್ ಆದಮೇಲೆ ಈ ಪಾಯಿಂಟಿಗೆ ಪಿ ಅಂತೇಳಿ ಬಿ ಅಂತೇಳಿ ಪಾಯಿಂಟ್ ಮಾಡಿ. ಏನು ಮಾಡಿದೆ ನಾವು, ಪಿದಿಂದ ಈ 2ಗೆ ಸ್ಟ್ರೈಟ್ ಲೈನ್ ಪಾಸ್ ಆಗಿ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಟಿಲ್ ಇಟ್ ಮೀಟ್ಸ್ ದಿ ಸರ್ಕಲ್ ಆ್ಯಟ್ ಪಾಯಿಂಟ್ ಬಿ, ರೈಟ್. ಬಿ ಅಂತೇಳಿ ಪಾಯಿಂಟ್ ಸಿಗ್ಬಿಡ್ದು, ರೈಟ್. ಸೊ ಇಷ್ಟ ಆಯ್ತು ಅಂದರೆ ಇನ್ನೇನು ಮಾಡಬೇಕಪ್ಪ, ಈ ಎ ಬಿ ಡಿಸ್ಟೆನ್ಸನ್ನು ಹಾಕೋಬೇಕು. ಸಿ ಎ ದೆನ್ ಎ ಬಿ, ರೈಟ್. ಎ ಬಿ ಡಿಸ್ಟೆನ್ಸನ್ನು ಈ ರೀತಿ ಹಾಕ್ಕೊಳ್ಬೇಕು. ಸೊ ಈ ಬಿ ಎಸ್ ಸೆಂಟರ್ ಇಟ್ಟು ನಾವಿಲ್ಲಿ ಸರ್ಕಲ್ಗೆ ಆರ್ಕ್ ಕಟ್ ಮಾಡ್ಕೊಳ್ಬೇಕು, ರೈಟ್. ಸೊ ಅದೇ ಪಾಯಿಂಟನ್ನು ಇಲ್ಲಿ ಇಟ್ಟು ರೇಡಿಯಸ್ನ ಸೇಮು ಮತ್ತು ಸರ್ಕಲ್ ಮೇಲೆ ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಬೇಕು. ಸೇಮ್ ಇದೇ ರೀತಿ ಸರ್ಕಲ್ ಮೇಲಿಟ್ಟು ಪಾಯಿಂಟ್ ಮೇಲಿಟ್ಟು ಇನ್ನೊಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಬೇಕು, ರೈಟ್. ಈ ರೀತಿ ನಮ್ಗೆ ಏನು ಸಿಗ್ಬಿಡ್ತು, ಪಾಯಿಂಟ್ 1 2 3 4 5. ಸೊ ಪೆಂಟಾಗೋನಲ್ ಬೇಕಲ್ಲ. ಸೊ ಎ ಸಿ ಎ ಬಿ ಸಿ ಹಿಯರ್ ಡಿ ಇ, ಓಕೆ, ದಟ್ ಈಸ್ ಇ. ಓಕೆ, ಈ ಥರ 3 ಪಾಯಿಂಟ್ಸ್ಗಳಿದ್ದು. ಇನ್ನು ರಿಮೈನಿಂಗ್ ಏನೈತಪ್ಪ, ಎ ಟು ಬಿ ಜಾಯಿನ್ ಮಾಡ್ಕೊಳ್ಬೇಡಿ. ಎ ಟು ಬಿ ಜಾಯಿನ್ ಮಾಡಿ ಈ ರೀತಿ ಟಿಕ್ ಆಗಿರಲಿ. ಈಗ ಎ ಟು ಬಿ ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಿ ಟು ಸಿ ಜಾಯಿನ್ ಮಾಡ್ಕೊಳ್ಳಿ. ಬಿ ಟು ಸಿ. ನೆಕ್ಸ್ಟ್ ಸಿ ಟು ಡಿ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ. ಓಕೆ, ದೆನ್ ಡಿ ಟು ಇ ಜಾಯಿನ್ ಮಾಡ್ಕೊಳ್ಳಿ. ಡಿ ಟು ಇ. ಸೊ ಸಿಂಪಲಾಗಿ ಈ ರೀತಿ ಡಿ ಟು ಇ ಜಾಯಿನ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ಎ ಟು ಇ ಜಾಯಿನ್ ಮಾಡ್ಕೊಂಬಿಡಿ, ರೈಟ್. ಗೊತ್ತಾಯ್ತಾ? ಸೊ ನಮಗೇನು ಬೇಕಾಗಿತ್ತಪ್ಪ, ಒಂದು ಪೆಂಟಾಗೋನಲ್ ಬೇಕಾಗಿತ್ತು, ರೈಟ್. ಪೆಂಟಾಗೋನಲ್, ವಿ ಗಾಟ್ ದಿ ಪೆಂಟಾಗೋನಲ್ ಎ ಬಿ ಸಿ ಡಿ ಇ ಎ. ಓಕೆ, ಒಂದು ಪೆಂಟಾಗೋನಲ್ ನಮಗೆ ಇನ್ಸೈಡ್ ದಿ ಸರ್ಕಲ್ ಬೇಕಾಗಿತ್ತು. ಈ ರೀತಿ ನಾವು ಈಸಿಯಾಗಿ ಪೆಂಟಾಗೋನಲನ್ನು ಡ್ರಾ ಮಾಡ್ಬೋದು, ಓಕೆನಾ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.